ಸಾಹಿತ್ಯೋತ್ಸವ ವೇದಿಕೆಯಲ್ಲಿದ್ದೇವೆ. SSFನ 13ನೇ ಎಡಿಷನ್ ಅದರ ಇದೀಗಾಗಲೇ ಮುಂಜಾನೆಯಿಂದ ಆರಂಭವಾದಂಥ ಕಾರ್ಯಕ್ರಮ ಇದೀಗ ಸಂಜೆ ಆಯಿತು. 150ರಷ್ಟು ಇರುವಂಥ ಕಾರ್ಯಕ್ರಮಗಳಲ್ಲಿ 100ಕ್ಕೂ ಮಿಕ್ಕ ಕಾರ್ಯಕ್ರಮಗಳು ಮುಗಿಯಿತು. ಇನ್ನೇನೋ ಕೆಲವೊಂದು ಕಾರ್ಯಕ್ರಮಗಳು ಮಾತ್ರ ಬಾಕಿ. ಕಳೆದ 2 ವರ್ಷಗಳಿಂದ ಜಯನಗರ ಡಿವಿಷನ್ 7 ಡಿವಿಷನ್ಗಳಲ್ಲಿ ನಡೆಯುವಂಥ ಕಾರ್ಯಕ್ರಮದಲ್ಲಿ ಜಯನಗರ ಡಿವಿಷನ್ ಆಗಿದೆ. ಕಳೆದ 2 ವರ್ಷಗಳಲ್ಲಿ ಪ್ರಥಮ ಸ್ಥಾನ ವಿಜಯಶಾಲಿಯಾಗಿದ್ದು, ಈ ವರ್ಷ ಯಾರು ಅಂತ ನಾವು ಕಾದು ನೋಡೋಣ. ಬೆಂಗಳೂರು ಸಾಹಿತ್ಯೋತ್ಸವ ಒಂದು ವಿಭಿನ್ನವಾಗಿದೆ, ಒಂದು ವೈಶಿಷ್ಟ್ಯವಾಗಿದೆ. ಏನೆಂದರೆ ಇಲ್ಲಿ ಹಲವಾರು ಭಾಷೆ, ಕನ್ನಡ, ಮಲಯಾಳಂ, ಅದೇ ರೀತಿ ಉರ್ದು, ಇಂಗ್ಲೀಷ್ ಮಾತನಾಡುವಂಥ ಹಲವಾರು ಪ್ರದೇಶಗಳ ಜನರು ಇಲ್ಲಿ ವಾಸಿಸುವಂಥ ಒಂದು ಊರಾಗಿದೆ ನಮ್ಮ ಈ ರಾಜಧಾನಿ ಬೆಂಗಳೂರು. ಇಲ್ಲಿ ಇದೊಂದು ಆ ಬೆಂಗಳೂರಿನ ಒಂದು ಲಾಲ್ ಬಾಗ್ ಹೂತೋಟವಿರುವಂಥ ಆ ಹೂತೋಟದ ಸನಿಹದಲ್ಲಿರುವಂಥ ಅಲ್ ಅಮೀನ್ ಕಾಲೇಜಲ್ಲಾಗಿದ್ದೇವೆ ನಾವೆಲ್ಲರೂ ಕೂಡ ಸೇರಿರೋದು. ತುಂಬ ಒಂದು ವಿಜೃಂಭಣೆಯಿಂದ ಮಕ್ಕಳೆಲ್ಲರೂ ಕೂಡ ಆವೇಶಭರಿತವಾಗಿ ಕಾರ್ಯಕ್ರಮವನ್ನು ಪಾಲ್ಗೊಂಡು ಅವರೆಲ್ಲರೂ ಕೂಡ ತುಂಬ ಯಾರಾಗಿರಬಹುದು ವಿಜಯಶಾಲಿಗಳು ಅಂತೇಳಿ ಒಂದು ಆವೇಶಭರಿತರಾಗಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಕರುನಾಡಿನ ಸಿರಿ ವೈಭವ ಅರಳಿದ ರಾಜಧಾನಿಯ ಸೊಬಗು, ಭಾಷೆ ಭಾವಗಳ ಸುಂದರ ಬೆಸುಗೆಗೆ ಸಾಮರಸ್ಯದ ಮೆರುಗು. ಬೆಂಗಳೂರಿನಲ್ಲಿ ನಮ್ಮ ಸಂಘಟನೆಗೆ ನೇತೃತ್ವ ಕೊಟ್ಟಂತಹ ನಾಯಕರುಗಳ ಸಂಗಮ ಇದೀಗಾಗಲೇ ನಡೆಯಿತು. ಅದರಲ್ಲಿ ಪಾಲ್ಗೊಂಡಂತಹ ನಮ್ಮ ನಾಯಕರುಗಳು ಇದೀಗಾಗಲೇ ಇಲ್ಲಿದ್ದಾರೆ. ನಮ್ಮ ರಾಜ್ಯ ನಾಯಕರಾಗಿ ನಮಗೆ ಸೇವೆ ಸಲ್ಲಿಸಿದ ಹಬೀಬ್ ನಾಲಾರ್ ಅವರಿದ್ದಾರೆ. ಅವರ ಜೊತೆ ಒಂದು ಮಾತನಾಡೋಣ. ಸರ್, ನೀವು ಈ ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ಒಂದು ಅನುಭವ ಸರ್ ಹೇಗಾಗಿ? ಈ ಕಾರ್ಯಕ್ರಮ ಅತ್ಯಂತ ಒಂದು ಸುಂದರವಾದ ಒಂದು ಕಾರ್ಯಕ್ರಮವಾಗಿತ್ತು. ಅಂದರೆ ಗತಕಾಲದ ಸಂಘಟನಾ ಚರಿತ್ರೆಯು ಈ ಬೆಂಗಳೂರಿನಲ್ಲಿ ಸಂಘಟನೆ ಯಾವ ರೀತಿ ಬೆಳೆದು ಬಂತು. 1997ರ ಕಾಲದಲ್ಲಿ ಕರ್ನಾಟಕದ SSF ಕರ್ನಾಟಕದವರಾಗಿದ್ದಾಗ, ಅದರ ನಂತರ 2004ರ ಸಂದರ್ಭದಲ್ಲಿ ಕರ್ನಾಟಕ ಹಾಗೂ ಕೇರಳದ ಸಮ್ಮಿಶ್ರವಾದ ಪ್ರತಿಯೊಂದು ಚರಿತ್ರೆ, ಅದೇ ರೀತಿ ಆ ಕಾಲದಲ್ಲಿ ಕಾರ್ಯಾಚರಿಸಿದ ಎಲ್ಲರ ಒಂದು ನೆನಪು ಈ ಸಂದರ್ಭದಲ್ಲಿ ಮೂಡಿಬಂತು. ಇದೊಂದು ಅತ್ಯುತ್ತಮವಾದ ಕಾರ್ಯಕ್ರಮ. ನಮ್ಮ ಈ ಬೆಂಗಳೂರಿನಲ್ಲಿ ಸಂಘಟನೆಯ ಚರಿತ್ರೆಯ ಬಗ್ಗೆಯೂ ಕೂಡ ಇಲ್ಲೆಲ್ಲ ಮೆಲುಕು ಹಾಕಿದ್ರು. ಅದರ ಬಗ್ಗೆ ಒಂದೆರಡು ಮಾತು. ಆ ಸಂದರ್ಭದಲ್ಲಿ SSF, SYS, SYO ಎಲ್ಲವೂ ಒಂದೇ ಆಗಿತ್ತು. ಯಾರು SSFಗೆ ಕಾರ್ಯಾಚರಿಸ್ತಾರೋ ಅವರೇ SSF ಆಗಿದ್ರು, ಅವರೇ SYS ಆಗಿದ್ರು, ಅವರೇ ಜಮೀತ್ ಉಲಮಾ ಆಗಿದ್ರು. ಅಂತಹ ಒಂದು ಸನ್ನಿವೇಶದಿಂದ ಸಂಪೂರ್ಣವಾಗಿ SSFಗೆ ಒಂದು ಸಮೃದ್ಧವಾದ ಪಡೆ, ಅದೇ ರೀತಿ SYN ಒಂದು ಸಮೃದ್ಧವಾದ ಎಲ್ಲ ಸಂಘಟನೆಯ ಪೂರ್ಣ ಬೇರೆ ಬೇರೆ ನಿಯೋಗಗಳು ಈ ಸಂದರ್ಭದಲ್ಲಿ ಈಗ ಇದೆ. ಅದನ್ನು ಕಂಡು ಈ ಸಂದರ್ಭದಲ್ಲಿ ನಿಜಕ್ಕೂ ಸಂತೋಷವೂ ಆಗುತ್ತಾ ಇದೆ. ಮೆಜೆಸ್ಟಿಕ್ನಲ್ಲಿ ಹಲವಾರು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಾ ನಮ್ಮ ಸಂಘಟನೆಗೆ ಬಗ್ಗೆ ಅಹೋರಾತ್ರಿ ದುಡಿದು ಅಲ್ಲಿ ಮೆಜೆಸ್ಟಿಕ್ ಪರಿಸರ ಮಾತ್ರವಲ್ಲ, ಬೆಂಗಳೂರಿನ ಸುತ್ತಮುತ್ತಲಿನ ಪರಿಸರದಲ್ಲಿ ಸಂಘಟನೆಗೆ ಬೇಕಾಗಿ, ಸಂಘಟನೆಯ ಶಕ್ತಿ ಬೇಕಾಗಿ ಹಲವಾರು ಯುವಕರನ್ನು ಸುನ್ನತ ಜಮಾತಿನ ಸರಿದಾರಿಗೆ ತರುವಲ್ಲಿ ಪಾತ್ರವಹಿಸಿದಂತಹ ಶಾಫಿ ಸೈಯದಿ ಉಸ್ತಾದ್ರವರು ಕೂಡ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರ ಜೊತೆ ಒಂದು ಮಾತನಾಡೋಣ. ಉಸ್ತಾದ್, ನೀವು ಈಗ ಬಂದೊಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀರಿ. ಯಾವ ರೀತಿ ನಿಮಗೆ ಈ ಕಾರ್ಯಕ್ರಮದಲ್ಲಿ ನಿಮ್ಮೊಂದು ಅನುಭವ ಏನಾಯಿತು ಅಂತೇಳಿ? ಅಲ್ಹಮ್ದುಲಿಲ್ಲಾ, ತುಂಬ ಸಂತೋಷವಿದೆ ಈ ಸಾಹಿತ್ಯೋತ್ಸವ ನೋಡುವಾಗ. ಬ್ಯಾಂಗ್ಳೂರು ಸಿಟಿಯಲ್ಲಿ, ಸಿಲಿಕಾನ್ ಸಿಟಿಯಲ್ಲಿ ಈ ಒಂದು ಸೆಟಪ್ಪಿನೊಂದಿಗೆ ಇಷ್ಟೊಂದು ಮಕ್ಕಳನ್ನು ಸೇರಿಸಿ ನಡೆಸುವ ಈ ಒಂದು ಸಾಹಿತ್ಯೋತ್ಸವ ಕಾಣುವಾಗ ಹೃದಯಕ್ಕೆ ತುಂಬ ಸಂತೋಷ ಕಾಣ್ತಾ ಇದೆ. ಖಂಡಿತವಾಗಿಯೂ ಉಸ್ತಾದರು ಹೇಳಿದಂತಹ ಮಾತಿನಲ್ಲಿ ಹಲವಾರು ವಿದ್ಯಾರ್ಥಿಗಳ ಅವರ ಪ್ರತಿಭೆಗಳನ್ನು ಪ್ರೋತ್ಸಾಹಿಸುವಂತಹ ಒಂದು ಕಾರ್ಯಕ್ರಮವಾಗಿದೆ ಸಾಹಿತ್ಯೋತ್ಸವ. ಅದೇ ರೀತಿ ನಮ್ಮ ಹಾರಿಸ್ ಮದನಿ ಉಸ್ತಾದ್ರವರಿದ್ದಾರೆ. ಅವರಿಗೆ ಇದೀಗಾಗಲೇ ಬೆಂಗಳೂರಿನ ಉಸ್ತಾದರುಗಳ ಸಂಘಟನೆಗೆ ನೇತೃತ್ವ ಕೂಡ ವಹಿಸ್ತಾ ಇದ್ದಾರೆ. ಬಹಳ ಸಂತೋಷವಾದಂತಹ ಸನ್ನಿವೇಶದಲ್ಲಿ ನಾವು ಇದ್ದೇವೆ. 19 ವರ್ಷಗಳ ಮುಂಚೆ ಬೆಂಗಳೂರಿಗೆ ಬಂದಾಗ ಶೂನ್ಯದಿಂದ ಆರಂಭವಾಗಿ ಇಂದು ನಮ್ಮ ಪ್ರತಿಭೆಗಳ ಸಮ್ಮೇಳನವನ್ನು ಕಾಣುವಾಗ ಶಾಫಿ ಹನಫಿ ಎಂಬ ವ್ಯತ್ಯಾಸವಿಲ್ಲದೆ ಎಲ್ಲರೂ ಬಹಳ ಸಂತೋಷದಿಂದ ನಮ್ಮ ದೀನಿ ಪ್ರಬೋಧನೆಗೆ ಬಹಳ ಅತ್ಯವಶ್ಯಕವಾದಂತಹ ಈ ಸಾಹಿತ್ಯೋತ್ಸವ ಅಲ್ಹಮ್ದು ವಿಜೃಂಭಣೆಯಿಂದ ನಡೆಯುತ್ತಾ ಇದೆ. ಈಗಾಗಲೇ ನಡೆದಂತಹ ಗತಕಾಲದ ನೆನಪುಗಳನ್ನು ಮೆಲುಕು ಹಾಕುವಂತಹ ಸನ್ನಿವೇಶ ಇವಾಗ ಕಳೆದು ಹೋಯ್ತು. ಅಲ್ಹಮ್ದುಲಿಲ್ಲಾ, ಬಹಳ ಸಂತೋಷ ಸನ್ನಿವೇಶ. ಖಂಡಿತವಾಗಿ ಉಸ್ತಾದರು ಹೇಳಿದಲ್ಲಿ ಬೇರೆ ಯಾವ ಒಂದು ಜಿಲ್ಲೆಯಲ್ಲಿಯೂ ಕೂಡ ಕಾಣದಂಥ ಒಂದು ವೈಶಿಷ್ಟ್ಯವಾಗಿದೆ, ವಿಭಿನ್ನವಾಗಿದೆ ನಮ್ಮ ಜಿಲ್ಲೆಯಲ್ಲಿರುವುದು. ಹನಫಿ ಮತ್ತು ಶಾಫಿಗಳು ವಿದ್ಯಾರ್ಥಿಗಳು ಸೇರಿ ಇಲ್ಲಿ ನಡೆಸುವಂಥ ಪ್ರತಿಭೋತ್ಸವವಾಗಿದೆ. ಸಾಮರಸ್ಯದ ಮೆರುಗು, ಉದ್ಯಾನಗಳ ಹೂಗಳ ಅಂದದಿ SSFನ ಸೌಂದರ್ಯ. ನಮ್ಮ ಜಿಲ್ಲೆಯ ಒಂದು ವೈಶಿಷ್ಟ್ಯ ಏನೆಂದರೆ ಸಾಹಿತ್ಯೋತ್ಸವದಲ್ಲಿ ಹನಫಿ, ಶಾಫಿ ಎಲ್ಲರೂ ಸೇರಿಕೊಂಡು ಆಗುವಂಥ ಒಂದು ಸಾಹಿತ್ಯೋತ್ಸವವಾಗಿದೆ ಇಲ್ಲಿ ಬೆಂಗಳೂರು ಜಿಲ್ಲೆಯ ಸಾಹಿತ್ಯೋತ್ಸವ. ಅದರಲ್ಲಿ ಇದೀಗಾಗಲೇ ನಮ್ಮ ಕಾರ್ಯಕ್ರಮದಲ್ಲಿ ನಮಗೆ ಅಬ್ದುಲ್ ಹಫೀಜ್ ಕಾಸಿಮಿ ಅವರು ಕೂಡ ಎಲೆಕ್ಟ್ರಾನಿಕ್ ಸಿಟಿಯಿಂದ ಇಲ್ಮಾ ಇಂಟರ್ನ್ಯಾಷನಲ್ स्कूल उधर से आए. अल्हम्दुलिल्लाह, कैसे लगा हजरत हमारा ये साहित्योत्सव प्रोग्राम? ये चंद बात. अल्हम्दुलिल्लाह, आज का जो प्रोग्राम जो अल-अमीन कॉलेज में यहाँ पर मुनाकिद है, डिस्ट्रिक्ट लेवल पर, अल्हम्दुलिल्लाह जोन लेवल पर हर जगह पर ये स्टूडेंट्स के दरमियान प्रोग्राम्स ज़बरदस्त
ज़बरदस्त अल्हम्दुलिल्लाह अंदाज में मुनाकिद किए गए थे और हर जगह आकर स्टूडेंट्स की एनर्जी और स्टूडेंट्स का शौक़ और जज्बा जो अल्हम्दुलिल्लाह देखने को मिला। और जो स्टूडेंट्स जोन लेवल पर फर्स्ट आए अल्हम्दुलिल्लाह, उनका यहाँ पर डिस्ट्रिक्ट लेवल पर अल-अमीन कॉलेज में यहाँ पर कंपटीशन हुआ और यहाँ पर सुबह से लेकर अब तक जो असर का वक्त हो रहा है, बच्चों की एनर्जी, बच्चों का शौक़ और बच्चों का जज्बा अल्हम्दुलिल्लाह आसम है, अल्हम्दुलिल्लाह काबिल मुबारकबाद है। मैं इस मौके पर साहित्य सेवा जो प्रोग्राम के ऑर्गेनाइज़र्स हैं उन तमाम को, मैं जितने भी जोन लेवल के जितने भी स्टूडेंट्स हैं, टीचर्स हैं और जितने भी इदारे और मदरसे हैं, मैं उन तमाम की तरफ से दिल के गहराइयों से आप सबको मुबारकबादी पेश करता हूँ। ಹಲವಾರು ಒಂದು 400ರಷ್ಟು ವಿದ್ಯಾರ್ಥಿಗಳು ಪಾಲ್ಗೊಳ್ಳುವಂಥ ಒಂದು ಸಾಹಿತ್ಯೋತ್ಸವದ ಬಗ್ಗೆ ಇದಕ್ಕೆ ಬೇಕಾದಂಥ ಪ್ರಿಪರೇಷನ್ಗಳು ಯಾವ ರೀತಿ ನೀವು ಮಾಡಿದ್ರಿ ಅಂತ ಹೇಳಿ. ಸಾಹಿತ್ಯೋತ್ಸವ ಎನ್ನುವುದು ಜಿಲ್ಲಾ ಸಮಿತಿ ಒಂದು ಹಬ್ಬವೇ ಆಗಿದೆ. ಇದಕ್ಕೆ ಬೇಕಾಗಿ ಒಂದು ತಿಂಗಳಿಂದ ನಾವು ಬೇರೆ ಬೇರೆ ರೀತಿಯಂತಹ ತಯಾರಿಯನ್ನು ಮಾಡ್ತಾ ಬಂದಿದ್ದೇವೆ. ಎಲ್ಲ ವಿಷಯಗಳಿಗೂ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳನ್ನು ನೇಮಿಸಿದ್ದೇವೆ. ಗೆಸ್ಟ್ಗಳನ್ನು ಬೇಕಾಗಿ ಗೆಸ್ಟ್ ರಿಲೇಷನ್ ಅಂತೇಳಿ, ಅದೇ ರೀತಿ ಆಹಾರದ ವಿಷಯಕ್ಕೆ ಬೇಕಾಗಿ ಫುಡ್ ಡಿಪಾರ್ಟ್ಮೆಂಟ್ ಇದೆ. ಅದೇ ರೀತಿ ವಿದ್ಯಾರ್ಥಿಗಳನ್ನು ಇಲ್ಲಿ ಕರೆತರಲು ಬೇಕಾಗಿ ಟೀಮ್ ಮ್ಯಾನೇಜರ್ಗಳು ಇದೆ. ನಮ್ಮ IT ವರ್ಕ್ಗಳನ್ನು ಬೇಕಾಗಿ ಆಫೀಸ್ ವರ್ಕ್ಗಳನ್ನು ಮಾಡಲಿಕ್ಕೆ ಬೇಕಾಗಿ ಬೇರೆ ಒಂದು ಡಿಪಾರ್ಟ್ಮೆಂಟ್ಗಳನ್ನು ಮಾಡಿದ್ದೇವೆ. ಎಲ್ಲ ರೀತಿಯಲ್ಲೂ ಒಂದು 5 ಸ್ಟೇಜ್ಗಳನ್ನು ಮಾಡಿದ್ದೇವೆ. ಪ್ರತಿ ಸ್ಟೇಜಿಗೆ ಬೇರೆ ಬೇರೆ ಉಸ್ತುವಾರಿಗಳು ನೇಮಿಸಿಕೊಂಡು ಒಳ್ಳೆಯ ರೀತಿಯಲ್ಲಿ ಕಾರ್ಯಕ್ರಮವನ್ನು ಮಾಡಬೇಕಂತಹ ಎಲ್ಲ ರೀತಿಯಂತಹ ಸಜ್ಜೀಕರಣಗಳು ನಾವು ಮಾಡಿದ್ದೇವೆ. ಈ ವರ್ಷ ಪ್ರತ್ಯೇಕವಾಗಿ ನಾವು ನಮಗೆ ಸಿಗುವಂತಹ ಸ್ಕಾಲರ್ಶಿಪ್ಗಳು, ಅದೇ ರೀತಿ ಬೇರೆ ಬೇರೆ ಸವಲತ್ತುಗಳು ಏನಿದೆ ಸರ್ಕಾರದಿಂದ, ಅದನ್ನು ವಿದ್ಯಾರ್ಥಿಗಳಿಗೆ ಪರಿಚಯಿಸಿಕೊಡಬೇಕು. ಯಾಕಂದರೆ ಇಲ್ಲಿ ಬರುವಂಥದ್ದು ಸುಮಾರು 400ರಿಂದ 450ರಷ್ಟು ವಿವಿಧ ಭಾಗಗಳಿಂದ, ಬ್ಯಾಂಗ್ಳೂರಿನ ವಿವಿಧ ಭಾಗಗಳಿಂದ ವಿದ್ಯಾರ್ಥಿಗಳು ಬರ್ತಿದ್ದಾರೆ. ಅವರಿಗೆ ಈ ವಿಷಯಗಳನ್ನ ಹೇಳಿಕೊಡಬೇಕಂತ ಹೇಳಿ ನಾವು ಮೈನಾರಿಟಿ ಡಿಪಾರ್ಟ್ಮೆಂಟ್ ಅವರನ್ನು ಕರೆಸಿದ್ದೇವೆ. ಅದೇ ರೀತಿ ಅಬ್ರಾಡಲ್ಲಿ ಹೋಗಿ ವಿದ್ಯಾಭ್ಯಾಸ ಮಾಡುವಂಥ ಅವಕಾಶವನ್ನು, ಯುರೋಪ್ನಲ್ಲಂತ ಹೋಗಿ ವಿದ್ಯಾಭ್ಯಾಸ ಮಾಡುವಂಥ ಅವಕಾಶವನ್ನು ಕೂಡ ಕಲ್ಪಿಸಿಕೊಡಬೇಕಾಗಿ ನಾವು ವೆಫಿ ಅವರಿಂದ ಅವರನ್ನು ಕೂಡ ಕರೆಸಿ ನಾವು ಅದಕ್ಕೆ ಬೇಕಾದಂತಹ ಎಲ್ಲ ರೀತಿಯಂತಹ ಮಾಹಿತಿಯನ್ನು ಕೊಡ್ತಾ ಇದ್ದೇವೆ.